ಮಂಡ್ಯ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜುಗೆ ಐಟಿ ಶಾಕ್ ನೀಡಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಮಂಡ್ಯ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜುಗೆ ಐಟಿ ಶಾಕ್ ನೀಡಿದೆ. ಬೆಳ್ಳಂಬೆಳಗ್ಗೆ ಸಿಎಸ್ ಪುಟ್ಟರಾಜು ನಿವಾಸದ ಮೇಲೆ ಐಟಿ ದಾಳಿಯನ್ನ ಚಿನ್ನಕುರಳಿಯಲ್ಲಿರುವ ನಿವಾಸದಲ್ಲಿ ಇವತ್ತೇನು ಐಟಿ ದಾಳಿಯನ್ನ ನಡೆಸಿದೆ. ಬೆಳಗ್ಗೆ 5 ಗಂಟೆಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಸಿಎಸ್ ಪುಟ್ಟರಾಜು ಸಂಬಂಧಿಕರ ಮನೆ ಮೇಲೂ ಕೂಡ ಐಟಿ ದಾಳಿ ನಡೆದಿದೆ. ಸಿಎಸ್ ಪುಟ್ಟರಾಜು ಅಣ್ಣನ ಮಗ ಅಶೋಕ್ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಮೈಸೂರಿನ ವಿಜಯನಗರದಲ್ಲಿರುವ ಪುಟ್ಟರಾಜು ಅಣ್ಣನ ಮಗ ಅಶೋಕ್ ನಿವಾಸದಲ್ಲೂ ಕೂಡ ಏನು ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಬಹುಶಃ ದೇವ್ರ ಮುಖ ನೋಡಿರ್ತಾರೋ ಇಲ್ಲೋ ಯಾರು ಕೂಡ, ಆ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಏನೋ ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ಐಟಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಪುಟ್ಟರಾಜು ಅವರಿಗೆ. ಈಗಾಗಲೇ ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಐಟಿ ಅಧಿಕಾರಿಗಳು. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜು. ದೇವ್ರ ಮುಖ ನೋಡಿದ್ರೋ ಇಲ್ಲ ಪಾಪ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಐಟಿ ಅಧಿಕಾರಿಗಳು ಮುಖ ನೋಡಿದ್ದಾರೆ, ಜೊತೆಗೆ ಶಾಕ್ ನೀಡಿದ್ದಾರೆ, ಅದು ಚುನಾವಣೆ ಸಂದರ್ಭದಲ್ಲಿ. ಸೊ ಏನಾಗ್ತಾ ಇದೆ, ಐಟಿ ಅಧಿಕಾರಿಗಳು ಏನೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರೆ, ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ? ಖಂಡಿತವಾಗ್ಲೂ ದಿವ್ಯ, ಇವತ್ತು ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವ ಹಾಗೂ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಪ್ತವಾಗಿರತಕ್ಕಂಥ ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು ಅವರ ನಿವಾಸದ ಮೇಲೆ ಬೆಳ್ಳಂಬೆಳಗ್ಗೆ ಐಟಿ ರೈಡ್ ಆಗಿರತಕ್ಕಂಥದ್ದು. ಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ಇರತಕ್ಕಂಥ ಚಿನಕುರಳಿಯ ಪುಟ್ಟರಾಜು ಅವರ ಒಂದು ಸ್ವಂತ ನಿವಾಸ, ಮತ್ತೆ ಮೈಸೂರು ನಗರದ ವಿಜಯನಗರದಲ್ಲಿ ಇರ್ತಕ್ಕಂಥ ಮತ್ತೊಂದು ಅಂದ್ರೆ ಅವರ ಅಣ್ಣನ ಮಗ ಹಾಗೂ ಮಂಡ್ಯದ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ಅಶೋಕ್ ಅಂತಕ್ಕಂಥವರ ಒಂದು ನಿವಾಸ. ಈ ಎರಡು ನಿವಾಸದ ಮೇಲೆ ಏಕಕಾಲಕ್ಕೆ ಬೆಳ್ಳಂಬೆಳಗ್ಗೆ 5 ಗಂಟೆಗೆ ಒಂದು ಐಟಿ ದಾಳಿ ನಡೆದಿದೆ ಅನ್ನುವಂಥದ್ದು. ಏನು ಸಂಬಂಧಪಟ್ಟಂತ ಒಂದು ಪ್ರಮುಖ ದಾಖಲೆಗಳನ್ನ ಒಂದು ಪರಿಶೀಲನೆ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಏನು ಅವರ ಆಸ್ತಿ ಪಾಸ್ತಿಗಳ ಬಗ್ಗೆ ಕೂಡ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಹೀಗೆ ಸುಮಾರು 5 ಗಂಟೆಯಿಂದನೂ ಕೂಡ ಒಂದು ಪರಿಶೀಲನೆ ನಡೀತಾ ಇದೆ. ಯಾರನ್ನು ಕೂಡ 2 ಮನೆ ಒಳಗಡೆ ಬಿಡ್ತಾ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರ ಚುನಾವಣೆಯಲ್ಲಿ ಒಂದು ಐಟಿಯನ್ನು ಅಸ್ತ್ರವಾಗಿ ಬಳಸ್ಕೊತಾ ಇದೆ ಅನ್ನುವಂತ ಒಂದು ಆರೋಪವನ್ನ ಮಾಡಿದ್ರು. ಇದಕ್ಕೆ ಪುಷ್ಟಿ ನೀಡುವಂತ ಇವತ್ತು ಐಟಿ ದಾಳಿ ನಡೀತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ದಿವ್ಯಾ. ಓಕೆ, ಎಷ್ಟು ಜನ ಇದ್ದಾರೆ ಆ ತಂಡದಲ್ಲಿ? ಮತ್ತೆ ಅಟ್ ಪ್ರೆಸೆಂಟ್ ಯಾರಾದ್ರೂ ಮನೆ ಹತ್ರ ಈಗ ಅವರ ಸಂಬಂಧಿಕರ ಮನೆಯಲ್ಲೂ ಕೂಡ ಐಟಿ ದಾಳಿಯನ್ನ ನಡೆಸಿದೆ, ಅಲ್ಲಿ ಏನಾದ್ರೂ ಅಕ್ರಮವಾಗಿ ಸಂಪಾದನೆ ಮಾಡಿರೋ ದಾಖಲೆಗಳು ಆ ರೀತಿ ಏನಾದ್ರೂ ಸಿಕ್ಕಿದ್ಯಾ? ಏನು ದಿವ್ಯ, ಇಲ್ಲಿ ಸುಮಾರು 5 ಗಂಟೆಗೆ ದಾಳಿ ನಡೆದಿರೋದ್ರಿಂದ ಮನೆಗೆ ಹೋಗಿರ್ತಕ್ಕಂಥ ಅಧಿಕಾರಿಗಳು ಯಾರನ್ನೂ ಕೂಡ ಮನೆಯಿಂದ ಆಚೆಗೂ ಕಳಿಸ್ತಾ ಇಲ್ಲ, ಒಳಗಡೆಗೂ ಕೂಡ ಬಿಡ್ತಾ ಇಲ್ಲ ಅನ್ನುವಂತ ಮಾಹಿತಿ. ಯಾಕಂದ್ರೆ ಈಗಾಗಲೇ ಸಚಿವರ ಒಂದು ಗನ್ಮ್ಯಾನ್ ಇರ್ಬೋದು, ಡ್ರೈವರ್ಗಳಿರ್ಬೋದು ಮನೆ ಬಳಿಗೆ ಹೋಗಿದ್ದಾರೆ, ಯಾರನ್ನೂ ಕೂಡ ಒಳಗಡೆಗೆ ಬಿಡ್ತಾ ಇಲ್ಲ. ಆದ್ರೆ ಅಲ್ಲಿ ಸಂಬಂಧಪಟ್ಟಂತೆ ಏನು ಚಿಂಚೋಳಿಯಲ್ಲಿ ಇರ್ತಕ್ಕಂಥ ಅವರ ನಿವಾಸದಲ್ಲಿ ಪುಟ್ಟರಾಜು ಮತ್ತೆ ಅವರ ಪತ್ನಿ ಹಾಗೂ ಮೊಮ್ಮಕ್ಕಳು ಇದ್ರು ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ. ಈ ನಿಟ್ಟಿನಲ್ಲಿ ಅವ್ರನ್ನ ಅಲ್ಲೇ ಇಟ್ಕೊಂಡು ಒಂದು ತನಿಖೆನ ಅಂದ್ರೆ ಪರಿಶೀಲನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಮೈಸೂರು ನಗರದಲ್ಲಿ ಇರ್ತಕ್ಕಂಥ ಮತ್ತೊಂದು ನಿವಾಸದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ದಾಳಿ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಆದ್ರೆ ಪ್ರಮುಖವಾಗಿ ಅವರು ಆಚೆ ಬಂದ ಮೇಲೆ ಅಂದ್ರೆ ಸಚಿವರು ಹೇಗೆ ಒಂದು ಐಟಿ ದಾಳಿ ನಡೀತು, ಏನು ಯಾವೆಲ್ಲ ರೀತಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದನ್ನ ಸ್ವತಃ ಸಚಿವರೇ ಒಂದು ಆಚೆ ಬಂದು ತಿಳಿಸಬೇಕಾಗಿದೆ ದಿವ್ಯ. ಓಕೆ, ಎಷ್ಟು ಇವತ್ತು ಇಡೀ ದಿನ ನಡೆಯುತ್ತಾ ಐಟಿ ದಾಳಿ ಏನು ಅಂತ? ಯಾಕಂದ್ರೆ ಪುಟ್ಟರಾಜು ಅವರು ಸಮಯಕ್ಕೆ ಚುನಾವಣೆ ಬಿಸಿ ನಲ್ಲಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಒಂದು ಐಟಿ ಶಾಕ್ ನೀಡಿದೆ. ಇವತ್ತು ಇಡೀ ದಿನ ಐಟಿ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಏನು ಖಂಡಿತವಾಗುತ್ತಿವೆ. ಅದೇ ಒಂದು ರಾಜಕಾರಣಿಗಳ ಮನೆಗೆ ಐಟಿ ಅಧಿಕಾರಿ ಹೋದಂತ ಸಂದರ್ಭದಲ್ಲಿ ಸುಮಾರು ಒಂದು ಸಂಜೆ ಅಥವಾ ಮಧ್ಯರಾತ್ರಿವರೆಗೂ ಕೂಡ ಐಟಿ ದಾಳಿ ನಡೆದಂತ ಉದಾಹರಣೆಗಳಿವೆ. ಈ ನಿಟ್ಟಿನಲ್ಲಿ ಇವತ್ತು ಸಂಜೆವರೆಗೂ ಕೂಡ ಪುಟ್ಟರಾಜು ಅವರ ನಿವಾಸದಲ್ಲಿ ಒಂದು ದಾಳಿ ಮುಂದುವರಿಬಹುದು ಅನ್ನುವಂಥದ್ದು ಬಂದಿರತಕ್ಕಂಥ ಮಾಹಿತಿ. ಜೊತೆಗೆ ಪುಟ್ಟರಾಜು ಅವರು ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಪ್ರಚಾರದಲ್ಲಿ ತೊಡಗಿದ್ರು. ಜೊತೆಗೆ ಒಂದು ನಿಖಿಲ್ ಅವರನ್ನ ಗೆಲ್ಲಿಸುವಂತ ಒಂದು ಉಸ್ತುವಾರಿಯನ್ನು ಕೂಡ ಮುಖ್ಯಮಂತ್ರಿಗಳು ಪುಟ್ಟರಾಜು ಅವರಿಗೆ ಕೊಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಏನೋ ಒಂದ್ ಕಡೆ ಇವತ್ತು ಅವರು ಪ್ರಚಾರಕ್ಕೆ ಹೋಗೋಕೆ ಆಗೋದಿಲ್ಲ, ಅವರು ನಿರಂತರವಾಗಿ ಮನೆಯಲ್ಲೇ ಇಟ್ಕೊಂಡೆ ಅವರು ಅಧಿಕಾರಿಗಳಿಗೆ ಒಂದು ಕೋಪರೇಷನ್ ಅನ್ನ ಕೊಡ್ಬೇಕನ್ನಂತ ಒಂದು ಅನಿವಾರ್ಯತೆ ಇದೆ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ, ಧನ್ಯವಾದಗಳು ಮೋಹನ್ ರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಇವಾಗ ಇನ್ನಷ್ಟು ಡೀಟೇಲ್ಸ್ ನ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್. ನಿನ್ನೆ ಅಷ್ಟು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಚುನಾವಣೆ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಏನೋ ಐಟಿ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ ಅಂತ.
ಸೊ ಹೀಗಾಗಿ ಈ ಆರೋಪದ ಹಿಂಟ್ ಕುಮಾರಸ್ವಾಮಿ ಅವ್ರಿಗೂ ಸಿಕ್ಕಿತ್ತು. ಬಟ್ ಯಾರ ಮನೆ ಮೇಲೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಇನ್ನೊಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಸಹಜವಾಗಿ ಪುಟ್ಟರಾಜು ಅವರು ಬ್ಯುಸಿ ಇರ್ತಾರೆ. ಈ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇದು ಭಯ ಪಡುವಂತದ್ದೇನಿಲ್ಲ. ದಾಖಲೆಗಳು ಸರಿಗಿದ್ರೆ ಅಥವಾ ಐಟಿ ಕಟ್ಟಿದ್ರೆ ಸಹಜವಾಗಿ ಯಾರು ಏನು ಭಯ ಪಡಬೇಕಾಗಿಲ್ಲ. ಸೊ ಅದು ಏನಾದ್ರೂ ಆ ರೀತಿ ಇಲ್ದಿದ್ರೆ ಮಾತ್ರ ಭಯ ಪಡಬೇಕಾಗತ್ತೆ. ಸೊ ಈಗ ಎಲ್ಲಿ ತನಕ ಬಂದಿದೆ ದಾಳಿ, ಏನಾಗ್ತಾ ಇದೆ? ಖಂಡಿತವಾಗ್ಲೂ ದಿವ್ಯಾ, ನಿನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಒಂದು ರೀತಿಯಲ್ಲಿ ಆ ಹೇಳಿಕೆ ನೋಡೋದಾದ್ರೆ ಇಲ್ಲ, ಕುಮಾರಸ್ವಾಮಿ ಅವರು ರಾಜಕೀಯದ ಒಂದು ಹಿನ್ನೆಲೆಯಲ್ಲಿ ಹೇಳಿಕೆಯನ್ನ ಕೊಡ್ತಿದ್ದಾರೆ ಅನ್ನೋ ಒಂದು ಮಾತುಗಳು ಎಲ್ರಿಗೂ ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಆದ್ರೆ ಅವರ ಹೇಳಿಕೆ ನೋಡಿದ್ರೆ ಖಂಡಿತವಾಗ್ಲೂ ಇವತ್ತು ಬೆಳಗ್ಗೆ ಒಂದು ಶಾಕಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು, ಅಂದ್ರೆ ಐಟಿ ಒಂದು ರೈಡ್ ಮಾಡ್ತಾರೆ ಅಂತ ಆಲ್ರೆಡಿ ಗೊತ್ತಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಬೆಳಗ್ಗೆ ಒಂದು ಶಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಆಪ್ತ ಒಂದು ಸಚಿವರಾದಂತ ಪುಟ್ಟರಾಜು ಅವರ ಮನೆ ಮೇಲೆ, ಜೊತೆಗೆ ಮೈಸೂರಿನ ಅವರ ಸಂಬಂಧಿಕರ ಮನೆ ಮೇಲೂ ಕೂಡ ಈಗಾಗಲೇ ಐಟಿ ರೈಡ್ ಆಗಿರುವಂತದ್ದು. ಅಶೋಕ್ ಅಂತ ಹೇಳಿ ಅಣ್ಣನ ಮಗ ಏನಿದ್ದಾನೆ, ಅವರ ಮನೆಯಲ್ಲಿ ಈಗಾಗಲೇ ಐಟಿ ರೈಡ್ ಆಗಿದೆ. ಮೈಸೂರಿನ ವಿಜಯನಗರದಲ್ಲಿ ಅವರ ಒಂದು ನಿವಾಸ ಇರುವಂತದ್ದು. ಆ ಒಂದು ನಿವಾಸದ ಮೇಲೆ ಈಗಾಗಲೇ ಐಟಿ ರೈಡ್ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇ ಸದ್ಯದ ಮಟ್ಟಿಗೆ ಐಟಿ ಅಧಿಕಾರಿಗಳು ಅವರ ಮನೆಯನ್ನ ಸರ್ಚ್ ಮಾಡ್ತಿದ್ದಾರೆ. ಎಲ್ಲಾ ದಾಖಲಾತಿಗಳನ್ನು ಕೂಡ ಒಂದು ಪರಿಶೀಲನೆ ನಡೆಸ್ತಿರುವಂತದ್ದು. ಇದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಆ ಕೇಂದ್ರ ಸರ್ಕಾರ ಮತ್ತೆ ಐಟಿ ಇಲಾಖೆಯನ್ನ ಏನಾದ್ರೂ ಕೈಗೊಂಬೆಯನ್ನ ಅಸ್ತ್ರವನ್ನಾಗಿ ಮಾಡ್ಕೊಂಡು ಈ ರೀತಿಯಾದಂತ ದಾಳಿ ಮಾಡಿಸ್ತಿದ್ಯಾ ಅನ್ನೋ ಒಂದು ಆರೋಪಗಳು ಈಗಾಗಲೇ ಸಹಜವಾಗಿ ಕೇಳಿ ಬರ್ತಿರುವಂತದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ನಿನ್ನೆ ಈ ಒಂದು ಐಟಿ ದಾಳಿ ಬಗ್ಗೆ ಈಗಾಗಲೇ ಮಾಹಿತಿನೂ ಕೂಡ ಲಭ್ಯವಾಗಿರುವಂತದ್ದು. ರಾಜಕೀಯದ ಒಂದು ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ರಾಜಕೀಯದ ಒಂದು ವಾತಾವರಣ, ಜೊತೆಗೆ ಆ ಒಂದು ದ್ವೇಷದ ರಾಜಕಾರಣ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆನೂ ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಈಗಾಗಲೇ ಪುಟ್ಟರಾಜು ಅವರ ಮನೆ ಮೇಲೆ ಮಾತ್ರ, ಜೊತೆಗೆ ಮೈಸೂರಿನ ಅವರ ಸಂಬಂಧಿಕರ ನಿವಾಸದ ಮೇಲೆ ಮಾತ್ರ ಈಗಾಗಲೇ ಐಟಿ ರೈಡ್ ಆಗಿರುವಂತದ್ದು. ಮತ್ತಷ್ಟು ಆಪ್ತ ಸಚಿವರ ಮೇಲೆ ಏನಾದ್ರು ಆಗಿದ್ಯಾ, ಕುಮಾರಸ್ವಾಮಿ ಅವರ ಆಪ್ತ ಸಚಿವರು ಜೊತೆಗೆ ಇನ್ನಷ್ಟು ಜನರ ಮೇಲೆ ಆಗಿದ್ಯಾ ಅಂತೇಳಿ ಒಂದು ಮಾಹಿತಿ ಹೊರಗೆ ಬರಬೇಕಾಗಿದೆ. ಜೊತೆಗೆ ಮೈಸೂರಿನ ಮನೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಐಟಿ ಅಧಿಕಾರಿಗಳು ತಪಾಸಣೆಯನ್ನ ನಡೆಸಿರುವಂತದ್ದು. ದಿವ್ಯಾ, ಓಕೆ, ಈಗ ಸಿಎಸ್ ಪುಟ್ಟರಾಜು ಇವತ್ತು ತುಂಬಾ ಬ್ಯುಸಿಯಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಐಟಿ ಅಧಿಕಾರಿಗಳು ಅದಕ್ಕೆ ಬ್ರೇಕ್ ಹಾಕಿದ್ದಾರೆ ಅಂತ ಅನ್ಕೋಬಹುದು ನಾವು ಇವತ್ತು. ಅಥವಾ ಪ್ರಚಾರಕ್ಕೆ ಹೋಗಂಗಿಲ್ಲ ಅಲ್ವಾ ಸಹಜವಾಗಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ? ಇಲ್ಲ, ತನಿಖೆ ಪ್ರಗತಿಯಲ್ಲಿರುವಂತದ್ದು. ಜೊತೆಗೆ ಅವರು ಹೇಳುವವರೆಗೂ, ಸೂಚನೆ ಕೊಡುವವರೆಗೂ ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಹೊರಗಡೆ ಆಗಿರ್ಬೋದು, ಮತ್ತೆ ಇನ್ನಿತರ ಕೆಲವೊಂದು ಮಾಹಿತಿಗಳನ್ನ ಕೊಡಬೇಕಾಗಿರೋ ಹಿನ್ನೆಲೆಯಲ್ಲಿ ಮನೆಯಿಂದ ಅವರು ಹೊರಗಡೆ ಹೋಗುವ ಒಂದು ಸಾಧ್ಯತೆ ಇಲ್ಲ. ಐಟಿ ಅಧಿಕಾರಿಗಳ ಒಂದು ತಪಾಸಣೆ ಕಂಪ್ಲೀಟ್ ಆದ ಬಳಿಕವಷ್ಟೇ ಅವ್ರನ್ನ ಮನೆಯಿಂದ ಹೊರಗಡೆ ಬಿಡುವಂತದ್ದು. ಜೊತೆಗೆ ಎಲ್ಲಾ ದಾಖಲಾತಿಗಳನ್ನ ಪಡೆದುಕೊಂಡು ಅದಕ್ಕೆ ಸಹಿ ಏನಿರುತ್ತೆ ಅದೆಲ್ಲವನ್ನು ಕೂಡ ಪಡೆದುಕೊಂಡ ನಂತರವಷ್ಟೇ ಅವರಿಗೆ ಹೊರಗಡೆ ಬಿಡುವಂತದ್ದು. ಅದೇ ಅವರ ಸೂಚನೆ ಮೇರೆಗೆ ಏನಾದ್ರು ಅವ್ರ ಸೂಚನೆ ಕೊಟ್ರೆ ಮಾತ್ರ ಆ ಒಂದು ಚುನಾವಣೆಯ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಹುದು. ಅದನ್ನ ಹೊರತುಪಡಿಸಿದಂತೆ ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಹೊರಗಡೆ ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಸದ್ಯದ ಮಟ್ಟಿಗೆ ಐಟಿ ಅಧಿಕಾರಿಗಳು ತಪಾಸಣೆ ನಡೆಸಿರೋದ್ರಿಂದ ಅವರು ಕೂಡ ಸ್ಥಳದಲ್ಲೇ ಇರಬೇಕಾಗುತ್ತೆ. ಜೊತೆಗೆ ಅವರ ಏನ್ ಸಂಪರ್ಕ ಇರುತ್ತೆ ಎಲ್ಲವನ್ನೂ ಕೂಡ ಐಟಿ ಅಧಿಕಾರಿಗಳು ಮಾತ್ರ ಸಂಪರ್ಕದಲ್ಲಿ ಇಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಯಾರ ಜೊತೆಯಲ್ಲೂ ಕೂಡ ಸಂಪರ್ಕದಲ್ಲಿ ಇರುವಂತಿಲ್ಲ. ದಿವ್ಯಾ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮ ಮಾಹಿತಿ.